ಹಲೋ ಚಾಂಪಿಯನ್ಸ್. ಸೊ ಈಗಷ್ಟೇ SSLC ಎಕ್ಸಾಮ್ ಮುಗಿಸಿ ಬಂದಿರೋ ಎಲ್ಲ ನನ್ನ ಟು ಆಲ್ ಮೈ ಹಲೋ ಸ್ಟೂಡೆಂಟ್ಸ್. ಐ ಗೆಸ್ ನಿಮ್ದು ಎಕ್ಸಾಮ್ ಅಂತೂ ಸಗದಾಗಿ ಮಾಡಿದ್ದೀರಾ. ಸೊ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇದನ್ ನಾನು ಅಗೇನ್ ಒಂದು ವಿಡಿಯೋಲಿ ಹೇಳಿದ್ದೆ. ಸೊ ವಾಟ್ ಎವರ್ ದ ಕ್ವಶನ್ಸ್ ಏನು ರಿಪೀಟ್ ಆಗಿದೆ ಅಥವಾ ಏನು ನಾವು ಡಿಸ್ಕಸ್ ಮಾಡಿರೋಲ್ಲಿ ಬಂದಿರುತ್ತೆ. ಸೊ ಎಫರ್ಟ್ಸ್ ಇಲ್ಲ ಅಂತಲ್ಲ, ಬಟ್ ಇಟ್ಸ್ ಆಲ್ ವಿತ್ ದ ಗಾಡ್ಸ್ ಗ್ರೇಸ್. ಸೊ ಐ ಗೆಸ್ ಸೈನ್ಸ್ ಅಂತೂ ಲೈಕ್ ಮ್ಯಾಥ್ಸು ಹೇಳಿದ್ದೆ. ಸೊ ಸೈನ್ಸು ಇಟ್ಸ್ ಆಲ್ಮೋಸ್ಟ್ ಲೈಕ್ 80 ಮಾರ್ಕ್ಸ್ಗೆ ಒಂದು 72 to 74 ಮಾರ್ಕ್ಸು ಏನು ಲಾಸ್ಟ್ ಮೂಮೆಂಟಲ್ಲಿ ಡಿಸ್ಕಸ್ ಮಾಡಿದ್ವಿ, ಅಂದರೆ 9 to 10 ವೀಡಿಯೋಸ್ ಏನು ಕವರ್ ಮಾಡಿದ್ದೆ. ಸೊ ಅದರಲ್ಲೇ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಅಗೇನ್ ವಿತ್ ದ ಗಾಡ್ಸ್ ಗ್ರೇಸ್. ಸೊ ಈಗಷ್ಟೇ ಎಕ್ಸಾಮ್ ಮುಗಿಸ್ತಾರೆ. ಈಗ ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಇವತ್ತು 17th. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಒಂದು 2 weeks ಆಗ್ತಾ ಬಂತು. ದಿಸ್ ಇಸ್ ಸ್ಟಿಲ್ ಯುವರ್ ರಿಲ್ಯಾಕ್ಸೇಷನ್ ಮೋಡ್. ರಿಲ್ಯಾಕ್ಸ್ ಮಾಡಿರಿ, ದರ್ ಇಸ್ ಸ್ಟಿಲ್ ಟೈಮ್. ಬಟ್ ಇದು ನೆಕ್ಸ್ಟ್ ವೀಕಲ್ಲೇ, ಕಮಿಂಗ್ ವೀಕಲ್ಲೇ ಐ ವಿಲ್ ಬಿ ಕಮಿಂಗ್ ಅಪ್ ವಿತ್ ಫ್ಯೂ ಥಿಂಗ್ಸ್. ಬಟ್ ಇನ್ ದ ಮೀನ್ ಟೈಮ್ ನಿಮಗೇನಾದರೂ ಇಫ್ ಯು ವಾಂಟ್ ಎನಿಥಿಂಗ್ ಪರ್ಟಿಕ್ಯುಲರ್, ಓಕೆ ದಿಸ್ ಇಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ ಅಂತ ಇತ್ತು ಅಂದರೆ ಕಮೆಂಟ್ ಮಾಡಿರಿ. ಬಿಕಾಸ್ ಒಂದು 15-20 days ಏನಿದೆ, ದಿಸ್ ಇಸ್ ಟೈಮ್ ಫಾರ್ ಯು ಟು ರಿಲ್ಯಾಕ್ಸ್. ಸೊ ರಿಲ್ಯಾಕ್ಸ್ ಮಾಡಿರಿ. ಇಷ್ಟೆಲ್ಲ ಆಲ್ಮೋಸ್ಟ್ ಲೈಕ್ 1 year ಎಫರ್ಟ್ಸ್ ಹಾಕಿರ್ತೀರ. ಸೊ ಲಾಸ್ಟ್ ಮೂಮೆಂಟಲ್ಲಂತೂ ಏನೂ ಹೊರಗೆ ಎಲ್ಲೂ ಹೋಗ್ದಿರ. ಯು ಪುಟ್ ಆಲ್ ಯುವರ್ ಎಫರ್ಟ್ಸ್, ಆಲ್ ಯುವರ್ ಟೈಮ್, ಆಲ್ ಯುವರ್ ಎನರ್ಜಿ. ರಿಲ್ಯಾಕ್ಸ್. ನೀವು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡಿದಾಗ ಮಾಡೋದಿದ್ದೇ ಇರುತ್ತೆ. ಸೈನ್ಸ್ ಅಂತೂ ಕೇಳೇಬೇಡ್ರಿ. ಇನ್ನು ಕೆಲವೊಬ್ರು ಕಾಮರ್ಸು, ಆರ್ಟ್ಸು ಅಥವಾ ಎವ್ರಿಥಿಂಗ್ ಹ್ಯಾಸ್ ಎ ಸ್ಕೋಪ್. ಸೊ ಅದು ಬಿಟ್ಟು ಇಟ್ಸ್ ನಾಟ್ ಜಸ್ಟ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತಲ್ಲ. ಸೊ ಇನ್ನೂ ಬೇರೆ ಬೇರೆ ಇದೆ. ಸೊ ನೀವೇನೇ ಮಾಡೋಂಗಿದ್ರು ಮುಂದೆ ಅಗೇನ್ ಯು ಹ್ಯಾವ್ ಟು ರೀಸ್ಟಾರ್ಟ್, ಅಂದರೆ ಪುಟ್ ಅಗೇನ್ ದ ಸೇಮ್ ಎಫರ್ಟ್ಸ್ ವಾಟ್ ಯು ಹ್ಯಾವ್ ಡನ್ ಟಿಲ್ ನೌ. ದಿಸ್ ಇಸ್ ದ ಟೈಮ್ ಟು ರಿಲ್ಯಾಕ್ಸ್, ಎಂಜಾಯ್ ಮಾಡಿರಿ. ನಿಮಗೇನಾದರೂ ಸ್ಪೆಸಿಫಿಕ್ ಆಗಬೇಕು ಅಂದರೂ ಕಮೆಂಟ್ ಮಾಡಿರಿ. ಸೊ ದಿಸ್ ವಿಡಿಯೋ ಇಸ್ ಫಾರ್ ದ ಅಪ್ಕಮಿಂಗ್, ಅಂದರೆ 2026 ಏನು ಎಕ್ಸಾಮ್ ಬರೀತಿದ್ದಾರಲ್ಲ, ಸೊ ಅವ್ರಿಗೆ. ಬಿಕಾಸ್ ಕೆಲವೊಬ್ರು ಕೇಳ್ತಿದ್ರು ಸರ್ ಏನು ಮಾಡೋದು ಅಂತ. ಅಗೇನ್ ಫಾರ್ ಯು ಆಲ್ಸೋ ಚಿಲ್, ರಿಲ್ಯಾಕ್ಸ್. ಸೊ ನಾವು ಮಾಡ್ತೀವಿ ಡೆಫಿನೆಟಾಗಿ. ನಾನು ಮಾಡ್ತೀನಿ. ಬಿಕಾಸ್ ಲಾಸ್ಟ್ ನಾನು ಆಲ್ಮೋಸ್ಟ್ ಜನವರಿ ಎಂಡಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಫೆಬ್ರವರಿ, ಮಾರ್ಚ್ ಅಂತೂ ಎಕ್ಸಾಮಿಗೆ ಏನು ಬೇಕೋ ಅಷ್ಟು ಕವರ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬೇಕಾದ್ರೆ ನಿಮ್ಮ ಸೀನಿಯರ್ಸ್ನ ಕೇಳ್ರಿ, ಯಾರು ಹೊಸದಾಗಿ ಈಗ ನೋಡ್ತಿದ್ದೀರೋ. ಆ್ಯಂಡ್ ಹೇಳ್ತಿದ್ದೀನಲ್ಲ, ಲೈಕ್ ಆಲ್ಮೋಸ್ಟ್ 9 to 10 ವೀಡಿಯೋಸಲ್ಲೇ ಸೈನ್ಸ್ ಎಷ್ಟು ಕವರ್ ಆಯಿತು. ಆ್ಯಂಡ್ ಅಗೇನ್ ಇವನ್ ಮ್ಯಾಥ್ಸ್ ಆಲ್ಸೋ. ಸೊ ಮ್ಯಾಥ್ಸು ಹಂಗೆ ಕ್ವಶನ್ ಬಂದಿಲ್ಲ ಅಂತಲ್ಲ, ಬಿಕಾಸ್ ನಂಬರ್ಸ್ ಚೇಂಜ್ ಮಾಡಿರ್ತಾರೆ. ಆ ರೀತಿ ಕ್ವಶನ್ಸು ಬೇಕಿದ್ರೆ ನಾನು ಸೊಲ್ಯೂಷನ್ಸ್ ಮಾಡಬೇಕಾದ್ರೂ ಹೇಳ್ತೀನಿ, ಎಷ್ಟು ವೀಡಿಯೋಸು ಹಿಂದಿಂದ ಕವರ್ ಆಗಿದೆ, ಅಥವಾ ಎಷ್ಟು ವೀಡಿಯೋಸು ನಾನು ಆಗಲೇ ಈ ಥರ ಕ್ವಶನ್ಸು ಅಥವಾ ಇದೇ ಕ್ವಶನ್ನು ಹೆಂಗೆ ಡಿಸ್ಕಷನ್ ಮಾಡಿದ್ದೆ ಅಂತ. ಬಿಕಾಸ್ ನಾನು ಸ್ಟಾರ್ಟಿಂಗಿಂದ ಮಾಡಿದ್ರೆ ಒಂದು ಲಾಸ್ಟ್ ಮೂಮೆಂಟಲ್ಲಿ ಅಷ್ಟು ವೀಡಿಯೋಸಲ್ಲೇ ಆಲ್ಮೋಸ್ಟ್ ನಿಮ್ಗೆ ಎಕ್ಸಾಮ್ ಏನು ಬೇಕೋ ಅಷ್ಟು ಕವರ್ ಮಾಡಿದ್ದೀನಿ, ಸಾಕಲ್ಲ. ಬಟ್ ಈಗ ನೌ ಐ ಹ್ಯಾವ್ 10 months. ಸೊ ಚೆಂದ ಓಡಾಯಿಸೋಣ, ಏನೂ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ಎಕ್ಸಾಮ್ ಏನು ಬೇಕು ಕೊಡ್ತೀನಿ, ಓಕೆ. ಸೊ ಆಲ್ ದಟ್ ಯು ಹ್ಯಾವ್ ಟು ಡೂ ಇಸ್ ಪುಟ್ ಯುವರ್ ಎಫರ್ಟ್ಸ್, ಓದೋದು. ಸೊ ಈಗ 10 months ಇದೆ. ಸೊ 10 months ಅಂದರೆ ಏನು, ನಾನು ಈಗಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಲ್ಲ. ಸೊ ಐ ವಿಲ್ ಬಿ ಸ್ಟಾರ್ಟಿಂಗ್ ಮಿಡ್ ಆಫ್ ಮೇ ಮಿಡಲ್ಲು ಅಥವಾ ಎಂಡ್ ಅಥವಾ ಜೂನ್ ಅಂದ್ಕೊಳ್ಳಿ. ಸೊ ಮೇ ಎಂಡ್ ಅಥವಾ ಜೂನಿಂದ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ದಟ್ ಈಸ್ ಸಫಿಷಿಯಂಟ್. ಸೊ ಏನು ಅಷ್ಟೊಂದು ಮಾಡ್ತೀನಿ, ಸೊ ಮಾಡಿಸ್ತೀನಿ. ಸೊ ಅದಕ್ಕಂತಲೇ ಒಂದು ಹೊಸ ಕೋರ್ಸು ಲಾಂಚ್ ಮಾಡ್ತಿದ್ದೀವಿ. ಬಿಕಾಸ್ ಸ್ವಲ್ಪ ಆದ್ರೂ ಅಷ್ಟು ಫ್ರೀ ಕೊಟ್ಟರೆ ಮಾಡೋಣ ಅಂತ. ಸೊ ಸ್ವಲ್ಪ ವೆರಿ ನೆಗ್ಲಿಜಿಬಲ್ ಅಂದ್ಕೊಳ್ಳಿ. ಸೊ ಏನಿಲ್ಲ ಅಂದರೆ ಓಕೆ, ನಿಮ್ಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ಹೊತ್ತು ಊಟದ್ದು. ಸೊ ಅಷ್ಟು ನಿಮ್ದು ಇಡೀ ಕೋರ್ಸ್ ಫೀಸು ನಾನು ಹೇಳ್ತಿರೋದು. ಸೊ 10 months ಕೋರ್ಸ್ ಫೀಸು ಒಂದು ಹೊತ್ತು ಊಟದ್ದು. ಬಿಕಾಸ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಪೇ ಇಟ್ಟರೆ ಸ್ವಲ್ಪ ಆದರೂ ಸೀರಿಯಸ್ ಆಗ್ತೀರಾ ಅಂತ. ಸೊ ನಿಮಗೇನು ಬೇಕು ಅಷ್ಟು ನಾನು ಕೊಡ್ತೀನಿ. ಈಗಾಗಲೇ 2 ಚಾಪ್ಟ್ರದ್ದು ನನಗೆ ಏನು ಬೇಕು, ನೋಟ್ಸ್ ಬೇಕು ಅಥವಾ ವೀಡಿಯೋಸು ಸ್ಟಾರ್ಟ್ ಮಾಡಿದ್ದೀನಿ ಆಗಲೇ ರೆಡಿ ಮಾಡ್ಕೊಳೋದಕ್ಕೆ. ಸೊ ನೋಟ್ಸು ಅಥವಾ ಏನೇನು ಕವರ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿರಿ. ಸೊ ಈಗೇನು ಮಾಡ್ತಿದ್ದೀವಿ, ಒಂದು ಇಂಟ್ರೊಡಕ್ಷನ್ ವೀಡಿಯೋ ಇರುತ್ತೆ ಪ್ರತಿ ಚಾಪ್ಟ್ರದ್ದು, ಪ್ರತಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ನೆಕ್ಸ್ಟು ಪ್ರತಿ ಅಂದರೆ ಈಗ ಒಂದು ಚಾಪ್ಟರ್ ಇತ್ತು ಅಂದರೆ ಒಂದೇ ವೀಡಿಯೋಲಿ ಅಷ್ಟೂ ಹೇಳೋಕ್ಕಾಗಲ್ಲ. ಬಿಕಾಸ್ 1 hour 2 hours ಯಾರು ನೋಡೋಕ್ಕಾಗಲ್ಲ. ಸೊ ಅದನ್ನೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಸೊ ಬ್ರೇಕ್ ಮಾಡ್ಕೊಂಡಿದ್ದೇನೆ.
ನೆಕ್ಸ್ಟು ಎಕ್ಸಾಂಪಲ್ಸ್ ಅಂತೂ ಕೊಡ್ತೀನಿ. ನೆಕ್ಸ್ಟು ಮಿಸ್ಕಾನ್ಸೆಪ್ಷನ್ಸ್ ಅಂದರೆ ಏನೇನು ತಪ್ಪು ಮಾಡಬಹುದು, ಅದನ್ನು ನೀವು ಹೆಂಗೆ ಮಾಡಬಾರ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಕೆಲವೊಂದು ಚಾಪ್ಟರ್ಸ್ ಇರುತ್ತೆ ಅಥವಾ ಕೆಲವೊಂದು ಕಾನ್ಸೆಪ್ಟ್ಸ್ ಇರುತ್ತೆ. ನನ್ನೊಂದು ಸ್ಮಾಲ್ ಎಕ್ಸ್ಪೀರಿಯನ್ಸಲ್ಲೇ ನಾನು ನೋಡಿರೋದು ಅಥವಾ ಹುಡುಗರಿಗೆ ಕ್ಲೋಸ್ ಆಗಿರೋದ್ರಿಂದ ಸೊ ಎಲ್ಲಿ ಮಿಸ್ ಮಾಡ್ತಾರಪ್ಪ, ಏನು ಮಾಡ್ತಿದ್ದಾರೆ, ಸೊ ಅದನ್ನು ನೀವು ಹೆಂಗೆ ಮಾಡಬಾರ್ದು ಅನ್ನೋದನ್ನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್. ನೆಕ್ಸ್ಟು ನೋಟ್ಸು. ಸೊ ನೋಟ್ಸ್ ಹೆಂಗೆ ಮಾಡ್ಕೋಬೇಕು, ಈ ಒಂದು ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟು. ಸೊ ಏನು ಇಂಪಾರ್ಟೆಂಟು ಅಂತ ನಾನು ಹೇಳೋದಕ್ಕಿಂತ ಯು ಆರ್ ದ ಬೆಸ್ಟ್ ಜಡ್ಜ್, ಬಟ್ ಸ್ಟಿಲ್ ಏನು ನೀವು ಮಿಸ್ ಮಾಡ್ತೀರಾ, ಸೊ ಅದನ್ನು ಹೆಂಗೆ ನೋಡ್ಕೋಬೇಕು, ಏನು ಮಾಡಬೇಕು ಅಂತಲೂ. ಬಿಕಾಸ್ ಲಾಸ್ಟ್ ಟೈಮು ಫ್ಲ್ಯಾಶ್ ಕಾರ್ಡ್ಸ್ ಇದೆ ನನ್ನ ಹತ್ರ, ವೇರ್ ಐ ವಿಲ್ ಆಲ್ಸೋ ಬಿ ಶೇರಿಂಗ್ ದಟ್ ಐ ಹ್ಯಾವ್ ಸಫಿಷಿಯಂಟ್ ರಿಸೋರ್ಸಸ್. ಇನ್ನೂ ಐ ಆಮ್ ಸ್ಟಿಲ್ ಪ್ರಿಪೇರಿಂಗ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಯು. ಐ ಆಮ್ ಪ್ರಿಪೇರಿಂಗ್. So make sure that you'll be able to score the top whatever you want. Because top ಅಂದರೆ 80 out of 80 ಈಗ ಕರೆಂಟ್ ಸಿಚುವೇಶನ್ ತೊಗೊಂಡ್ರಿ ಅಂದರೆ ನಿಮಗೆ ಅಷ್ಟು ಏನು ಬೇಕು ಐ ವಿಲ್ ಬಿ ಟ್ರೈ ಟು ಗಿವ್ ದಟ್ ಟು ದ ಮ್ಯಾಕ್ಸ್. ಯಾಕಂದರೆ ಲಾಸ್ಟ್ ಇಯರ್ ಅದು ಹೇಳಿದ್ನಲ್ಲ, ಸೊ ಜಸ್ಟ್ 2 months ಐ ವಾಸ್ ಏಬಲ್ ಟು ಕವರ್. ಸೊ ನೌ ಐ ಹ್ಯಾವ್ 10 months ಆಫ್ ಟೈಮ್. ಹಿಂದೆ ಓಡಾಯಿಸೋಣ. ನೆಕ್ಸ್ಟು ಕೀ ಡಯಾಗ್ರಾಮ್ಸು ಏನೇನು ಮಾಡಬೇಕು ಈಗಾಗಲೇ ಇದೆ. ಸೊ ಐ ವಿಲ್ ಬಿ ಇವನ್ ಇಂಪ್ರೂವಿಂಗ್ ಆನ್ ದೋಸ್ ಥಿಂಗ್ಸ್, ಟ್ರೈಂಗ್ ಟು ಗಿವ್ ಯು ದ ಬೆಸ್ಟ್. ಸೊ ಫಾರ್ಮುಲಾಸ್ ಅಂತೂ ಅಷ್ಟು ಇದೆ, ಫ್ಲ್ಯಾಶ್ ಕಾರ್ಡ್ಸ್ ಇದೆ, ನೋ ಚಿಂತೆ. ನೆಕ್ಸ್ಟು ಪ್ರತಿಯೊಂದು ಚಾಪ್ಟ್ರಲ್ಲೂ ಕ್ವಶನ್ಸ್ ಏನಿದೆ ಸಾಲ್ವಿಂಗ್ ದೋಸ್ ಥಿಂಗ್ಸ್. ಬ್ಯಾಕ್ ಎಕ್ಸಸೈಸ್ ಪ್ರಾಬ್ಲಮ್ ಅಂತೂ ಮಾಡ್ತೀನಿ ಬಿಕಾಸ್ ದಿಸ್ ಇಸ್ ವೇರ್ ಮೆನಿ ಆಫ್ ದೆಮ್ ವಿಲ್ ಮಿಸ್ ಔಟ್. ಸೊ ಹಿಂದೆ ಕ್ವಶನ್ಸ್ ತಾನೆ, ದೋಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್. ಶಾರ್ಟ್ಕಟ್ಸ್ ಏನೇನು ಮಾಡ್ಬೋದು, ಹೆಂಗೆ ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್. ಐ ವಿಲ್ ಬಿ ಡೂಯಿಂಗ್ ದ ಅನಾಲಿಸಿಸ್, ನಿಮ್ಮ ಕೆಲಸ ಓದೋದು. ಓಕೆ. ನೆಕ್ಸ್ಟು ಸ್ಯಾಂಪಲ್ ಪೇಪರ್ಸು. ಲಾಸ್ಟ್ ಇಯರು ಫುಲ್ ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಟೈಮ್ ತುಂಬ ಶಾರ್ಟ್ ಇತ್ತು ನನಗೆ. ಬಿಕಾಸ್ ಇದೊಂದೇ ಅಲ್ಲ, ಇನ್ನು ಬೇರೆ ಆದರೆ ಸಿ ಇ ಟಿ ಪ್ರಿಪ್ರೇಷನ್ಸ್ ಅದು ಇದು ನಾನು ಪ್ರಿಪೇರ್ ಅಲ್ಲ. ಸೊ ಸಿ ಇ ಟಿ ಹುಡುಗರಿಗೆ ಪ್ರಿಪರೇಷನ್ಸು ಮಾಡೋದಿತ್ತು. ಸೊ ಐ ವಾಸ್ ನಾಟ್ ಏಬಲ್ ಟು ಕಂಪ್ಲೀಟ್ಲಿ ಗಿವ್ ದ ಸ್ಯಾಂಪಲ್ ಪೇಪರ್ಸ್. ಬಟ್ ದಿಸ್ ಇಯರ್ ಟೈಮ್ ಇದೆ, ಹೇಳ್ತೀನಲ್ಲ, ಟೈಮ್ ಇದೆ. ವಿ ವಿಲ್ ರಾಕ್. ಚಾಪ್ಟರ್ ವೈಸ್ ಕಂಪ್ಲೀಟ್ ಅಂದರೆ ಹೆಂಗೆ ಒಂದಕ್ಕೊಂದು ಚಾಪ್ಟರ್ ಲಿಂಕ್ ಆಗಿದೆ. ಈಗ ಫಿಸಿಕ್ಸ್ ಅಂತ ತೊಗೊಂಡ್ರೆ ಅಂದರೆ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ ಹೆಂಗೆ ಲಿಂಕ್ ಆಗಿದೆ. ಕೆಮಿಸ್ಟ್ರಿ ಅಂತ ತೊಗೊಂಡ್ರೆ ಫಸ್ಟ್ ಚಾಪ್ಟರ್ ಅಂತೂ ಇನ್ನೆಲ್ಲ ಚಾಪ್ಟರ್ಗೂ ಲಿಂಕ್ ಆಗಿದೆ. ಅದೇ ರೀತಿ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸು, ಕಾರ್ಬನ್ಗೂ ಹೆಂಗೆ ಲಿಂಕ್ ಆಗಿದೆ ಅದನ್ನು ಹೇಳ್ತೀನಿ. ಸೊ ಇಟ್ಸ್ ನಾಟ್ ಜಸ್ಟ್ ಸೈನ್ಸ್ ಅಂತ ಅಲ್ಲ, ಮ್ಯಾಥ್ಸೂ. ಸೊ ಮ್ಯಾಥ್ಸ್ ಅಂತೂ ನನಗೆ ಸ್ಟಾರ್ಟ್ ಮಾಡ್ತಿರೋದೆ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಗೇನ್ ಓಕೆ. ಸೊ ಈಗ ನಾನು ಸ್ಟಾರ್ಟಿಂಗು ಜೂನಲ್ಲಿ ಏನು ಮಾಡ್ತೀನಿ, ವಾಟ್ ಆರ್ ದ ಟಾಪಿಕ್ಸ್ ದಟ್ ಐ ವಿಲ್ ಬಿ ಕವರಿಂಗ್ ಅಂದರೆ, ಸೊ ಬಿಗ್ ಚಾಪ್ಟರ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ತೊಗೊಂಡ್ರಿ ಅಂದರೆ ಟ್ರಿಗ್ನೋಮೆಟ್ರಿ, ಬಿಕಾಸ್ ಫಸ್ಟ್ ಟೈಮ್ ಓದ್ತಿರ್ತೀರ. ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಈಗಷ್ಟೇ ಓದಿರ್ತೀರ, ಬಟ್ ಅಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ಸು. ಸೊ ಇಂಪಾರ್ಟೆಂಟು, ಒಂದು ಸ್ವಲ್ಪ ಟ್ರಿಕ್ಕಿ ಏನಿದೆ ಅಥವಾ ಒಂದು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಏನು ಕೇಳ್ತಾರೆ, ಸೊ ಅಂಥ ಚಾಪ್ಟರ್ಸ್ನ ಫಸ್ಟ್ ಮುಗಿಸ್ತೀನಿ. ಸೊ ದಟ್ ಯು ಹ್ಯಾವ್ ದ ಎಂಟೈರ್ ಟೈಮ್ ರಿವಿಷನ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕೇಳ್ತಿರ್ಬೋದು. ಡಿಸೆಂಬರ್ ಅನ್ನೋ ಅಷ್ಟರಲ್ಲಿ ಅದನ್ನು ನೀವು ಫುಲ್ ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ಯು ಶುಡ್ ಬಿ ಥರೋ ಆ್ಯಂಡ್ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್. ಸೊ ದಟ್ ಈಸ್ ಮೈ ಇಂಟೆನ್ಷನ್. ಸೊ ಸಿಮಿಲರ್ಲಿ ಈಗ ಸೈನ್ಸ್ ತೊಗೊಂಡ್ರಿ ಅಂದರೆ ಲೈಕ್ ಮೋಸ್ಟ್ ಆಫ್ ದ ಚಾಪ್ಟರ್ ಫಸ್ಟ್ ಟೈಮ್ ಓದ್ತಿರ್ತಾರೆ. ಸೊ ಅದರಲ್ಲಿ ತುಂಬ ಲೈಕ್ ಡಿಫಿಕಲ್ಟು, ಅಥವಾ ಎಲ್ಲಿ ಜಾಸ್ತಿ ಮಿಸ್ಟೇಕ್ಸ್ ಮಾಡ್ತಾರೆ, ಅಥವಾ ಎಲ್ಲಿ ಜಾಸ್ತಿ ಹುಡುಗರು ಲೈಕ್ ಹೇಳಿದನಲ್ಲ. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ದೋಸ್ ಚಾಪ್ಟರ್ಸ್ ಐ ವಿಲ್ ಬಿ ಡೂಯಿಂಗ್ ಫಸ್ಟ್. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಆಯಿತು, ಅಥವಾ ಕೆಮಿಸ್ಟ್ರಿ ಅಂತೂ ಫಸ್ಟ್ ಚಾಪ್ಟರ್ ಮಾಡಬೇಕು ಬಿಕಾಸ್ ಬೇಸ್ಡ್ ಆನ್ ದಟ್ ಎಲ್ಲ ಚಾಪ್ಟರ್ ನಿಂತಿದೆ. ಸೊ ಅದು ಮಾಡಿ ಕಾರ್ಬನ್ಸ್ ಕಾಂಪೌಂಡ್ಸು ಮಾಡ್ತೀನಿ. ಸೊ ದಟ್ ಫಸ್ಟ್ ಹೈಯರ್ ವೇಟೇಜು ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಮಾಡ್ಕೊಂಡ್ರೆ ಅಂದರೆ ನೀವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀರ, ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀನಿ. ಹೌದಪ್ಪ, ಸ್ಟೂಡೆಂಟ್ಸ್ ಏನಿದೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗಿ, ಅಥವಾ ನಿಮ್ಗೆ ಏನೇನು ಬೇಕೋ ಅದನ್ನು ಕವರ್ ಮಾಡ್ತಾ ಹೋದ್ರಿ ಅಂದರೆ ನೀವು ಕಾನ್ಫಿಡೆನ್ಸ್ ಆಗಿರ್ತೀರ. ನಿಮ್ಮ ಕಾನ್ಫಿಡೆನ್ಸ್ ನನ್ನ ಕಾನ್ಫಿಡೆನ್ಸ್. ಓಕೆ. ಪ್ರತಿ ಚಾಪ್ಟ್ರು ಹೆಂಗೆ ನೆಕ್ಸ್ಟ್ ರಿಲೇಟೆಡ್ ಆಗಿದೆ ಅದನ್ನು ಹೇಳ್ತಿರ್ತೀನಿ ನಾನು. ನೆಕ್ಸ್ಟಿಗೆ ಅಂದರೆ ಈಗ ನೀವೇನೇ ಕೆರಿಯರ್ ಆಪರ್ಚುನಿಟೀಸ್ ಮುಂದೆ ನೋಡ್ತಿದ್ರು ಎಲ್ಲ ಒಂದಕ್ಕೊಂದು ಲಿಂಕ್ ಆಗೇ ಇದೆ. ಈಗ ಓದ್ತಿರೋದು ನಾನೇನು ಮುಂದೆ ಓದಬಾರ್ದು ಅಥವಾ ನನಗೇನು ಯೂಸ್ ಇಲ್ಲ ಅಂತಲ್ಲ, ಲಿಂಕ್ ಯೂಸ್ ಇದ್ದೇ ಇರುತ್ತೆ. ಸೊ ಅದನ್ನು ಹೇಳ್ತೀನಿ. ಸೊ ಏನೇನು ಕವರ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಸೊ ಇದ್ರದ್ದು ನಾನು
ಪ್ರತಿ ಚಾಪ್ಟರ್ದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ್ಯಂಡ್ ಅಗೇನ್ ಇದನ್ನು ನೀವು ನೋಡಬೇಕು ಅಂದರೆ ನಿಮಗೆ ಸಿಗಲ್ಲ, ಬಿಕಾಸ್ ಇದೇನಿದೆ ಈಗ ಜಸ್ಟ್ ಸಿಂಪಲ್ಲಾಗಿ ನಿಮಗೆ ಸ್ಯಾಂಪಲ್ ಅಂತ. ಸೊ ಇದೆಲ್ಲ ಲಾಸ್ಟ್ ಇಯರ್ ಮಾಡಿದ್ದಿದ್ದು. ಸೊ ಈಗೇನೋ ಒಂದು ಚಾಪ್ಟ್ರ್ ಇದೆ. ಸೊ ಆ ಚಾಪ್ಟ್ರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಈಗ ನಾನು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ ನಾನು ಓದಿದೆ, ಮಾರ್ಕ್ ಮಾಡ್ತೀರಾ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅನ್ನೆಲ್ಲ ಇದು ಓದಿದೆ, ಮಾರ್ಕ್ ಮಾಡ್ತೀರಾ. ನೆಕ್ಸ್ಟ್ ಏನು ಮಾಡ್ತೀನಿ, ಅದಾದಮೇಲೆ ನೋಟ್ಸು. ಸೊ ಪ್ರತಿ ಚಾಪ್ಟ್ರದ್ದು ಈಗಾಗಲೇ ನನ್ನ ಹತ್ರ 3 ಚಾಪ್ಟ್ರ್ ನೋಟ್ಸು ನನ್ನ ಹತ್ರ ರೆಡಿ ಇದೆ. ಇನ್ನು ಬೇರೆ ಚಾಪ್ಟರ್ಸ್ ರೆಡಿ ಮಾಡ್ಕೊತಿದ್ದೀನಿ. ನನಗೆ ಇನ್ನೂ 2 months ಇದೆ. ಸೊ ಅಷ್ಟರಲ್ಲೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ಕೊತೀನಿ. ನೆಕ್ಸ್ಟು ಎಲೆಕ್ಟ್ರಿಸಿಟಿದು ನೋಟ್ಸ್ ಆಯಿತು, ಇನ್ಟೆಕ್ಸ್ಟ್ ಕ್ವಶನ್ಸ್ ಆಯಿತು, ಸಾಲ್ವ್ ಮಾಡಿದೆ. ಸೊ ಇದೆಲ್ಲ ಮಾರ್ಕ್ ಮಾಡಿ ನಾನು ಸೇವ್ ಪ್ರೋಗ್ರೆಸ್ ಅಂದರೆ ಇದು ಸೇವ್ ಆಗಿರುತ್ತೆ. ನೀವು ಯಾವಾಗ ಬಂದು ನೋಡಿದ್ರು ಇದ್ದಿದ್ದೇ ಇರುತ್ತೆ. ನಾನು ಈಗ ರಿಫ್ರೆಶ್ ಮಾಡ್ತೀನಿ ನೋಡಿರಿ, ರಿಫ್ರೆಶ್ ಮಾಡಿದ್ರು ಸೇವ್ ಆಗಿರುತ್ತೆ. ಸೊ ಇದು ಸೈನ್ಸ್ದಿದೆ. ಸಿಮಿಲರ್ಲಿ ನೀವು ಇಲ್ಲಿ ಪ್ರೋಗ್ರೆಸ್ಸು ನೋಡ್ಬೋದು. ಇನ್ನೂ ನಾನು ಎಷ್ಟು ಕವರ್ ಮಾಡಬೇಕಪ್ಪ, ನಾನು ಮಾಡಿರೋದು ಎಷ್ಟು 7%, ಇನ್ನೂ 93% ಇದೆ. ಸೊ ಸಿಮಿಲರ್ಲಿ ಮ್ಯಾಥ್ಸ್ಗೂ ಇದೇನು ಮಾಡೋದು ದೊಡ್ಡದಲ್ಲ. ಆ್ಯಂಡ್ ಇದೇನು ತೋರಿಸಿದ್ನಲ್ಲ, ಸೊ ಇದೇನು ನಮ್ಮ ಹತ್ರ ಯಾರು ಡೆವಲಪರ್ ಇಲ್ಲ. ಸೊ ನಾನೇ ಡೆವಲಪರು, ಬಿಕಾಸ್ ಐ ಆಮ್ ಆ್ಯನ್ ಇಂಜಿನಿಯರ್. ಸೊ ನಾನು ಕಂಟೆಂಟ್ ಕ್ರಿಯೇಷನ್ ಆಯಿತು ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಯಿತು ಎಲ್ಲ ಮಾಡಿದ್ದೀನಿ. ಸೊ ಇದೂ ನಾನೇ ಮಾಡಿರೋದು, ನಾನು ದೊಡ್ಡದು ಅಂತ ಹೇಳ್ತಿಲ್ಲ. ಸೊ ದಿಸ್ ಈಸ್ ಇನ್ ಹೌಸ್. ಸೊ ನಾವೇ ಮಾಡಿರೋದು, ಓಕೆ. ಸೊ ಹುಡುಗರಿಗೆ ಏನು ಬೇಕು ಅದನ್ನು ಕ್ರಿಯೇಟ್ ಮಾಡ್ತಿರೋದು. ಸೊ ನಿಮಗೆ ಏನು ಬೇಕು ಅನ್ನೋದು ನನಗೆ ಗೊತ್ತಿರೋದ್ರಿಂದ ಒಂದು ಸ್ವಲ್ಪ ಆದ್ರೂ ಅದ್ರ ಪ್ರಕಾರ ನಾನು ಮಾಡ್ತಿದ್ದೀನಿ. ಇನ್ನೂ ಏನಾದರೂ ಬೇಕು ಅಂದ್ರೂ ಹೇಳಿ. ಸೊ ಇಫ್ ಇಟ್ ಈಸ್ ಪಾಸಿಬಲ್, ಡೆಫಿನೆಟ್ಲಿ ಐ ವಿಲ್ ಬಿ ಹ್ಯಾಪಿ, ಮೋರ್ ದೆನ್ ಹ್ಯಾಪಿ ಟು ಡೂ ಇಟ್. ಓಕೆ, ಫೈನ್. ಸೊ ಇದೆಲ್ಲ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಡಿಸೆಂಬರ್ ಅನ್ನೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸು ಕವರ್ ಮಾಡಿ ರಿವಿಷನ್ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಇನ್ನೊಂದು ಸಲ NCERT ನೆಕ್ಸ್ಟ್ ಸ್ಯಾಂಪಲ್ ಪೇಪರ್ಸು ಐ ವಿಲ್ ಬಿ ಶೇರಿಂಗ್ ಇಟ್ ವಿತ್ ಯು. ಸೊ ಜನವರಿ ಫೆಬ್ರವರಿಲಿ ವೀಕ್ಲಿ ಟೆಸ್ಟ್ ಇರುತ್ತೆ. ಅಗೇನ್ ಸ್ಯಾಂಪಲ್ ಪೇಪರ್ ಸಾಲ್ವ್ ಮಾಡಿಸಿರ್ತೀನಿ. ಸೊ ಡೌಟ್ ಕ್ಲಿಯರಿಂಗ್ ಲೈವ್ ಸ್ಟ್ರೀಮ್ಸ್ ಇರುತ್ತೆ. ಈಗ ಹೇಳಿದ್ನಲ್ಲ, ಸೊ ಒಂದು ಸಪ್ರೇಟ್ ಒಂದು ಬ್ಯಾಚ್ ಮಾಡ್ತೀವಿ. ಸೊ ಬ್ಯಾಚಲ್ಲಿ ವೀಕ್ಲಿ ಟ್ವೈಸ್ ನಾನು ಡೌಟ್ ಸಾಲ್ವಿಂಗ್ ಮಾಡಿಸ್ತೀನಿ. ಸೊ ಇದಾದಮೇಲೆ ಸೊ ಮಾರ್ಚ್ ಅನ್ನೋ ಅಷ್ಟರಲ್ಲಿ ಎಕ್ಸಾಮ್. ಏನು ಕೇಳ್ತೀರ ಕೇಳ್ರಿ, ನಾನು ಬರಿತೀನಿ. ನನ್ನ ಕಾನ್ಫಿಡೆನ್ಸ್ ನಿಮಗಿರಬೇಕು. ಅದನ್ನು ನಾನು ಮಾಡೋದಕ್ಕೆ ಐ ಆಮ್ ಪುಟಿಂಗ್ ಆಲ್ ಮೈ ಎಫರ್ಟ್ಸ್. ಸೊ ಮತ್ತೇನಾದರೂ ಬೇಕು ಅಂದ್ರೂ ಕಮೆಂಟ್ಸ್ ಮಾಡಿರಿ. ನಾನು ಇದೊಂದಲ್ಲ, ಐ ವಿಲ್ ಬಿ ಕಮಿಂಗ್ ನಾಟ್ ಸೋ ಫ್ರೀಕ್ವೆಂಟ್ಲಿ, ಬಟ್ ಅವಾಗ ಬರ್ತಿರ್ತೀನಿ ಯೂಟ್ಯೂಬಲ್ಲಿ. ಸೊ ಸಪ್ರೇಟ್ ಕೋರ್ಸ್ ಏನಿದೆ ಅಲ್ಲಂತೂ ಫುಲ್ ಫ್ಲೆಡ್ಜ್ ಆಗಿ ಮಾಡ್ತೀನಿ. ಸೊ ಸಿ ಯು ಸೂನ್. ಎನಿಥಿಂಗ್ ಏನೇ ಬೇಕಿದ್ರು ಕಮೆಂಟ್ ಮಾಡಿರಿ. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಲೆಟ್ಸ್ ರಾಕ್ 2026 ಎಕ್ಸಾಮ್. ಜೈ ಹಿಂದ್, ಜೈ ಕರ್ನಾಟಕ.